ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಟಕ್ ರಾಶಿಯವರ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಮೇ ಮಂತಲ್ಲಿ. ಸೊ ಕಟಕ್ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಯಾರ ಜೊತೆನಾದರೂ ಕಮಿಟ್ ಆಗಿದ್ದರೆ ಅವರು ಕಟಕ, ಸೊ ಮೇ ಬಿ ನಿಮ್ಮದೇ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ವೃಷಭ, ಮಕರ, ಸಿಂಹ, ಮಿಥುನ, ವೃಶ್ಚಿಕ ರಾಶಿ ಅಥವಾ ಕನ್ಯಾ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ನೀವು ಸಿಂಗಲ್ಸ್ ಇದ್ದರೆ ಫ್ಯೂಚರಲ್ಲಿ ಯಾವುದೇ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಕೆಲವೊಮ್ಮೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿದ್ದರೂ ಕೂಡ ಕೆಲವೊಮ್ಮೆ ಕಾರ್ಡ್ಸಲ್ಲಿ ಶೋ ಆಗಿರೋದಿಲ್ಲ. ಇನ್ನು ಫ್ರೆಂಡ್ಸ್, ಇದು ಒಂದು ಜನರಲ್ ರೀಡಿಂಗು, ನಿಮ್ಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಕಟಕ್ ರಾಶಿಯವ್ರಿಗೆ ನಾನು ಮೇ ಮಂತಲ್ಲಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಸೊ ನನಗೆ ಫಸ್ಟ್ ಕಾರ್ಡ್ ಜಸ್ಟಿಸ್ ಕಾರ್ಡ್ ಬಂದಿದೆ. ಸೊ ನೀವು ಯಾರಿಗಾದ್ರೂ ವೇಟ್ ಮಾಡ್ತಿದ್ರೆ, ಸೊ ಮೇ ಬಿ ನೀವು ಮ್ಯಾರಿಡ್ ಆಗಿದ್ದರೆ, ಡಿವೋರ್ಸ್ಗೆ ಟ್ರೈ ಮಾಡ್ತಿದ್ರೆ, ನ್ಯಾಯ ನಿಮ್ಮ ಕಡೆ ಇದ್ದರೆ, ಜಸ್ಟಿಸ್ ನಿಮ್ಮ ಕಡೆ ಇದ್ದರೆ, ಖಂಡಿತವಾಗ್ಲೂ ನಿಮ್ಮ ಕೋರ್ಟಲ್ಲಿ ಯಾವುದು ಕೇಸ್ ನಡೀತಾ ಇದ್ದರೆ ಖಂಡಿತವಾಗ್ಲೂ ಜಯ ನಿಮಗೆ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಯಾರು ನಿಮ್ಮನ್ನು ಲೈಫ್ ಲಾಂಗ್ ಟೇಕ್ ಕೇರ್ ಮಾಡಬೇಕು, ಸೊ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಟ್ರೈ ಮಾಡ್ತಿದ್ರೆ, ಅಂಥ ವ್ಯಕ್ತಿಗಳ ಜೊತೆ ನೀವು ಕನೆಕ್ಟ್ ಆಗಿದ್ದರೆ, ಮೇ ಬಿ ಕನೆಕ್ಟ್ ಆಗಬೇಕು ಅಂತ ಅದರ್ ಪರ್ಸನ್ ವೇಟ್ ಮಾಡ್ತಾ ಇದ್ದಾರೆ ನಿಮಗೆ. ಸೊ ನೀವು ಅದರ್ ಪರ್ಸನ್ ಯಾರಿಗೋ ವೇಟ್ ಮಾಡ್ತಾ ಇದ್ದೀರಾ. ಸ್ಟೇಬಲ್ ಮೇ ಬಿ ನೀವೇನು ಅಂದ್ಕೊಂಡಿದ್ದೀರಾ ಅದು ಸಿಗೋ ಅಂಥ ಕಾಲ ಬಂದಿದೆ. ಮೇ ಬಿ ಲಿಬ್ರೇಷನ್ನು, ಸೊ ನೇಚರ್ ಲವ್ವರ್ ಇದ್ದಾರೆ. ಸೊ ನಿಮಗೆ ಫ್ರೀಡಮ್ ಅಂದರೆ ತುಂಬ ಇಷ್ಟ, ಯಾರ ಕಂಟ್ರೋಲಲ್ಲಿ ಇರಬಾರ್ದು ಅಂತ ನೀವು ಅಥವಾ ಅದರ್ ಪರ್ಸನ್ ಆ ಥರ ಥಿಂಕ್ ಇರುವಂಥ ವ್ಯಕ್ತಿಗಳಿದ್ದೀರಾ ನೀವಿಬ್ಬರು. ಸೊ ಸೆಕೆಂಡ್ ನನಗೆ ಕ್ವೀನ್ ಆಫ್ ಸ್ವರ್ಡ್ಸ್ ಬಂದಿದೆ. ಅದರ್ ಪರ್ಸನ್ಗೆ ತುಂಬ ಸೈಡ್ ಪೀಸಸ್ ಇವೆ ಅವ್ರ ಲೈಫಲ್ಲಿ ಅಂತ ಅನಿಸುತ್ತೆ. ನೀವು ಯಾರ ಜೊತೆ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆ ತುಂಬ ಆಪ್ಷನ್ಸ್ ಇವೆ. ಮೇ ಬಿ ನಿಮಗೋಸ್ಕರ ಅವರು ಎಲ್ಲ ಆಪ್ಷನ್ನ ಕಟ್ ಡೌನ್ ಮಾಡಿ, ಸೊ ಮೇ ಬಿ ನಿಮಗೋಸ್ಕರ ಪ್ರಿಪೇರ್ ಆಗಿ ಬರ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ. ಮೇ ಬಿ ಇದು ಅರೇಂಜ್ಡ್ ಮ್ಯಾರೇಜ್ ಕೂಡ ಆಗಿರ್ಬೋದು. ಸೊ ನೀವು ಲೈಫಲ್ಲಿ ಮೀಟ್ ಆಗೋ ವ್ಯಕ್ತಿ ಮೇ ಮಂತಲ್ಲಿ ಸೊ ತುಂಬ ಒಳ್ಳೆ ವ್ಯಕ್ತಿ, ಎಸ್ ಹೇಳಿ ಅಂತ ಕಾರ್ಡ್ ಹೇಳುತ್ತೆ. ಮೇ ಬಿ ನಿಮಗೋ ಅದರ್ ಪರ್ಸನ್ಗೋ ವಾಯ್ಸ್ ವರ್ಸೋ ಕ್ರಾಸ್ ವಾರ್ಸ್ ಯಾರಾದರೂ ನೋಡ್ತಿದ್ರು ಕೂಡ. ಥರ್ಡ್ ನನಗೆ ನೈಟ್ ಆಫ್ ಕಪ್ಸ್ ಬಂದಿದೆ. ಮೇ ಬಿ ಕೆಲವ್ರಿಗೆ ನೋಡಿ ನೈಟ್ ಆದರೆ ನೆನಪಾಗ್ಬಿಡುತ್ತೆ ರಿಲೇಷನ್ಶಿಪ್ಪು, ಲವ್ ಅಂತ. ಆ ಥರ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ. ಪ್ರೊಬಬ್ಲಿ ನೀವು ಆ ಥರ ಇದ್ದೀರಾ, ನೈಟ್ ಆದರೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು. ಸೊ ಆ ಥರ ಕೂಡ ಇರ್ತಾರೆ ಕೆಲವು ಜನ, ಆ ಥರ ನೀವಿದ್ರ. ಮೇ ಬಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ. ಸೊ ಹೋಮ್ ಸಿಕ್ಕಿದ್ದಾರೆ ಅವರು, ನೀವು ನಿಮ್ಮ ಮನೆಯಿಂದ ದೂರ ಇರೋಕ್ಕಾಗಲ್ಲ. ಮೇ ಬಿ ಅದರ್ ಪರ್ಸನಿಗೆ ಇರೋಕ್ಕಾಗಲ್ಲ. ಮನೆ ಅಂದರೆ ತುಂಬ ಇಷ್ಟ. ಕೆಲವರು ಸೆಲ್ಫ್ಲೆಸ್ ಲವ್ವಲ್ಲಿ ಇದ್ದೀರಾ. ಕಟಕ್ ರಾಶಿಯವ್ರು ನಿಮಗೆ ಯಾರ ಮೇಲಾದರೂ ಸೆಲ್ಫ್ಲೆಸ್ ಲವ್ ಆಗಿದೆ. ಮೇ ಬಿ ಅದರ್ ಪರ್ಸನ್ಗೆ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಕೂಡ ಆ ಥರ ಕಾಂಬಿನೇಷನ್ ಇದೆ ನಿಮ್ಮದು. ಫೋರ್ತ್ ನನಗೆ 3 ಆಫ್ ಸ್ವರ್ಡ್ಸ್ ಬಂದಿದೆ. 3 ಆಫ್ ಸ್ವರ್ಡ್ಸ್ ಬಂದರೆ ಕೆಲವ್ರಿಗೆ ಹೇಳೋದು ನಾನು, ಅವರು ಸುಳ್ಳು ಹೇಳ್ತಾ ಇದ್ದಾರೆ ನಿಮಗೆ, ಯಾವುದೋ ಒಂದು ವಿಷಯಕ್ಕೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಚೀಟರ್ ಕೂಡ ಇದ್ದಾರೆ. ಮೇ ಬಿ ನೀವು ಯಾರಿಗೋ ಚೀಟ್ ಮಾಡ್ತಾ ಇದ್ದೀರಾ, ಮೇ ಬಿ ಅದರ್ ಪರ್ಸನ್ ನಿಮಗೆ ಚೀಟ್ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ಮನ್ನು ಬ್ಲೈಂಡಲ್ಲಿ ಇಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಲ್ಲಿ ಆಗ್ತಾ ಇರೋದೇ ಒಂದು, ನಿಮಗೆ ಹೇಳ್ತಾ ಇರೋದೇ ಒಂದು. ತುಂಬ ಮ್ಯಾನಿಪುಲೇಟಿವ್ ಎನರ್ಜಿ ಇದೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಬಗ್ಗೆ, ಸೊ ಅವ್ರ ಫ್ರೆಂಡ್ಸು ಅವ್ರ ಫ್ಯಾಮ್ಲಿಯಲ್ಲೂ ಸೊ ಯಾರ್ದಾದ್ರೂ ಕಾಂಟ್ಯಾಕ್ಟ್ನ ನೀವು ಇಟ್ಕೊಂಡಿರಬೇಕು. ಸೊ ಮೇ ಬಿ ಅವ್ರ ಬಗ್ಗೆ ಸೊ ಸ್ವಲ್ಪ ಗಮನಿಸಿ ಅಂತ ಕಾರ್ಡ್ ಹೇಳ್ತಾ ಇದೆ. ಅಬ್ಸರ್ವೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರನ್ನಾದರೂ ನಂಬಬೇಕು ಅಂದರೆ ಬ್ಲೈಂಡ್ಫುಲ್ಲಿ ನಂಬಬಾರ್ದು. ಸೊ ನಂಬಿಕೆ ವಿಷಯ ಅಂತ ಹೇಳೋದಿಲ್ಲ ನಾನು, ನಂಬಿಕೆನೇ ಜೀವನ ಅಂತ ಕೆಲವ್ರು ಹೇಳ್ತಾರೆ. ನಂಬೋದ್ರಲ್ಲಿ ತುಂಬ ಡಿಫ್ರೆನ್ಸ್ ಇವೆ. ನಂಬೋದಾದರೆ ಎಲ್ಲನೂ ಕೂಲಂಕುಷವಾಗಿ ಸೊ ಗಮನಿಸಿ ಅವ್ರ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ನಂಬಿ. ಕೆಲವರು ಕಾಲ ಹೋಗ್ತಾ ಹೋಗ್ತಾ ಚೇಂಜ್ ಆಗ್ತಾರೆ ಪರ್ಸನ್ಸು, ತುಂಬ ಒಳ್ಳೆಯ ವ್ಯಕ್ತಿಗಳು. ಕೆಲವು ಲೈಫ್ನ ಸಿಚುವೇಷನ್ನಲ್ಲಿ ಅವ್ರ ಪಾತ್ ಚೇಂಜ್ ಆಗುತ್ತೆ. ಆ ಥರ ವ್ಯಕ್ತಿ ಜೊತೆ ಕೂಡ ನೀವು ಕನೆಕ್ಟ್ ಆಗಿರ್ಬೋದು. ಬಿ ಕೇರ್ಫುಲ್ ಅಂತ ಹೇಳ್ತಾ ಇದೆ. ಫಿಫ್ತ್ ನನಗೆ ಏಸ್ ಆಫ್ ಸ್ವರ್ಡ್ಸ್ ಬಂದಿದೆ. ಖಂಡಿತವಾಗ್ಲೂ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಸೊ ಮೋಸ ಮಾಡ್ತಾ ಇದ್ದರೆ ಅದು ಹೊರಗಡೆ ಬರೋದಂತೂ ಗ್ಯಾರಂಟಿ. ಟ್ರೂತ್ ಬ್ಲಾಸ್ಟ್ ಆಗುವಂಥ ಚಾನ್ಸಸ್ ಇದೆ, ಔಟ್ ಬ್ಲಾಸ್ಟು. ಸೊ ಮೇ ಬಿ ನೀವೇನಾದರೂ ಅಪ್ಲಿಕೇಶನ್ಗೆ ಟ್ರೈ ಮಾಡ್ತಾ ಇದ್ದೀರಾ, ವೀಸಾಗೆ ಟ್ರೈ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಜಾಬ್ಗೋ. ಕಟಕ್ ರಾಶಿಯವ್ರು ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ಇದ್ದಾರೆ. ಸೊ 6 ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಕೆಲವ್ರಿಗೆ ತುಂಬ ಆ್ಯಕ್ಷನ್ಸು, ಫಾಸ್ಟ್ ಮೂವಿಂಗ್ ಎನರ್ಜಿ ಇದೆ ಕೆಲವ್ರಿಗೆ ರಿಲೇಷನ್ಶಿಪ್ಪಲ್ಲಿ. ಸೊ ಒಂದು ನಿಮ್ಮ ಮದುವೆ ಆಗುತ್ತೆ, ಎಂಗೇಜಡ್ ಆಗ್ತೀರಾ. ಸೊ ಅರೇಂಜ್ಡ್ ಮ್ಯಾರೇಜ್ ಕೂಡ ಆಗ್ಬೋದು. ನೀವು ಕನೆಕ್ಟೆಡ್ ವ್ಯಕ್ತಿದು ಮದುವೆ ಕೂಡ ಫಿಕ್ಸ್ ಆಗ್ಬೋದು. 7 ನನಗೆ ಹ್ಯಾಂಗ್ಮ್ಯಾನ್ ಬಂದಿದೆ. ಖಂಡಿತವಾಗ್ಲೂ ಹ್ಯಾಂಗ್ಮ್ಯಾನ್ ಬಂದರೆ ಸ್ಟಕ್ ಎನರ್ಜಿ ಅಂತ ಹೇಳ್ತೀವಿ. ಕೆಲವ್ರಿಗೆ ಹ್ಯಾಂಗ್ಮ್ಯಾನ್ ಉಲ್ಟಾ ಬಂದರೆ ತುಂಬ ಸ್ಟಕ್ ಆಗಿರೋ ಎನರ್ಜಿಯಲ್ಲಿ ಮೂಮೆಂಟ್ ಇದೆ, ಫಾಸ್ಟ್ ಮೂಮೆಂಟ್ ಇದೆ. ತುಂಬ ಬ್ಯುಸಿಯಾಗಿರೋ ಮಂತು ಮೇ ಮಂತ್ ಆಗಿರುತ್ತೆ. ಸೊ ತುಂಬ ಕೆಲಸ ಮಾಡಬೇಕಾಗುತ್ತೆ. ಮೇ ಬಿ ಸ್ಟಿಲ್ ನಿಮ್ಮ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಾ ಇದ್ದಾರೆ. ಬ್ರೇಕಪ್ ಆದರೂ ಮೇ ಬಿ ಅವ್ರು ನಿಮಗೆ ಹೇಳೇ ಇಲ್ಲ, ಲವ್ ಇಲ್ಲ, ಸೊ ಕಮಿಟ್ಮೆಂಟ್ ಇಲ್ಲ ಅಂದರೂ ಯಾರಿಗೂ ನಿಮ್ಮ ಬಗ್ಗೆ ಯೋಚನೆ ಇದೆ.
ಸೊ ಡೇ ಆ್ಯಂಡ್ ನೈಟ್ ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಮೇ ಬಿ ನೀವು ಕಟಕ್ ರಾಶಿಯವರು ಯಾರ ಬಗ್ಗೆನಾದರೂ ಥಿಂಕ್ ಮಾಡ್ತಾ ಇರ್ತೀರಾ, ಅದು ಪರ್ಸನ್ ಬಗ್ಗೆ ಮೇ ಬಿ ಅವ್ರ ಪಿಕ್ಸ್ನ ನೋಡ್ತಾ ಇರ್ತೀರಾ. ಸೊ ಖಂಡಿತವಾಗ್ಲೂ ಕೆಲವರಿಗೆ ಚೈಲ್ಡ್ಹುಡ್ ಲವ್ ಕೂಡ ಇದೆ, ಲಾಂಗ್ ಡಿಸ್ಟೆನ್ಸ್ ಲವ್ ಕೂಡ ಇದೆ, ತುಂಬ ವರ್ಷಗಳಿಂದ ಕನೆಕ್ಟ್ ಆಗಿದ್ದೀರಾ. ಸೊ ಮೇ ಬಿ ಮನೆಯಲ್ಲಿ ನೀವು ಒಪ್ಪಿಸಿ ಸೊ ಮದುವೆ ಕೂಡ ಆಗ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ, ಜಸ್ಟಿಸ್ ಕಾರ್ಡ್ ಇರೋದ್ರಿಂದ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು.